ಚೈತ್ರಾ ಶೆಟ್ಟಿ ಅವರು ನಮ್ಮ ಜೊತೆಗೆ ಅದಾರ. ಚೈತ್ರ ಆಚಾರ ಅಂತ. ಅವರು ಚಿಕನ್ ಶಾವಿಗೆ ಪಾಯಸ ತಿಂದ್ರಿ? ನಾನ್ ವೆಜಿಟೇರಿಯನ್ ಅಂತ, ಅದು ಅರ್ಥನೂ ಗೊತ್ತಿಲ್ಲ ನಂಗೆ. ಫಾರ್ಮುಲಾ ಬ್ರೇಕ್ ಮಾಡಿ ರಂಗಿತ ರಂಗ ಅಂತೆ, ಲೂಸಿಯಾ ಅಂತೆ, ಆ ತರ ಸಿನಿಮಾಗಳನ್ನ ನೋಡಿ ಅಂತೆ ಅಂತೆ ನೋಡ್ರಿ ಇವರು ಇದನ್ನಷ್ಟೇ ತಮ್ಮನೇಲಿ ಕಟ್ ಮಾಡಿರ್ತಾರೆ. ರಂಗಿತ ರಂಗ ಅಂತೆ, ಲೂಸಿಯಾ ಅಂತೆ, ಅದನ್ನ ಕಟ್ ಮಾಡಿ ಸಿನಿಮಾಗಳು ಕಾಂಟ್ರವರ್ಸಿ ಬೇಕು. ನಮ್ಮೂರೇ ನಮ್ಮನ್ನ ತುಳಿದ್ರು. ಅವ್ರ ಅದೇ ಹೇಳಕ್ ಬಂದೆ ತುಳಿಯೋರು ಎಲ್ಲ ಕಡೆ ಅದಾರ ಈಗ. ಇಲ್ಲ ಇಲ್ಲ ನಾನು ನೋಡಿದೀನಿ 10 ಇಂಟಿಗೆ ದಾರಿ ಎಲ್ಲ ಚೆನ್ನಾಗಿ ಮಾಡಿದ್ರು. ಹೊಡಿತೀನಿ ನಿಮ್ ನಾನೀಗ. ಲಿಂಕ್ ಮಾರ್ಚ್ 8ನೇ ತಾರೀಕು ರಿಲೀಸ್ ಇದೆ. ಪಕ್ಕ ರಿಲೀಸ್? ಯಾಕಂದ್ರೆ ಹೋದ್ ಮಾರ್ಚ್ಗೆ ರಿಲೀಸ್ ಅಂತಿದ್ರು. ಇಂಜಿನಿಯರಿಂಗ್ ಮಾಡಿ ಆಟೋ ಓಡಿಸ್ತಾ ಇದೆ ಅಂದ್ರೆ ನೀನ್ ಡೆಫಿನೆಟ್ಲಿ RCB ಫ್ಯಾನ್. ಹಾರ್ಡ್ಕೋರ್ ಫ್ಯಾನ್ಸ್ ಅವಲ್ಲ. ಜನಕ ಒಳಗಡೆರ ಚಮರ ಕಪ್ಪು ಗೆಡರ ನೋಡಿದೀನಿ ನಿಮ್ದು. ಯಾವ್ದಕ್ಕೂ ನಗು ಅಷ್ಟೇನ್ ಬಂದಿಲ್ಲ, ಬಟ್ ನಗು ಬರ್ಲಿಲ್ಲ. ಡಾಕ್ಟರ್ ತೋರ್ಸೋದಲ್ಲ. ಕಿತುರುವನ ವಿತನಗೆ ಗೊತ್ತಾ ನಿಮ್ಗೆ? ಯಾರಾದ್ರು ಹ್ಯೂಮನ್ಸ್ಗೂ ಹಾರ್ಮ್ ಮಾಡಿಲ್ಲ, ಅನಿಮಲ್ಸ್ಗೂ ಹಾರ್ಮ್ ಮಾಡಕ್ ಹೋಗಿಲ್ಲ. ಓಕೆ, ನೋಡೋರ್ಗಷ್ಟೇ ಹಾರ್ಮ್. ಹೊಡಿತೀನಿ ನಿಮ್ ನಾನೀಗ. ನಮಸ್ಕಾರ ಎಲ್ಲರಿಗೂ. ನಾನು ಆಕ್ಚುಲಿ ನಾಯಂಡಹಳ್ಳಿಗೆ ಹೊಂಟಿದ್ದೆ. ನಾಯಂಡಹಳ್ಳಿ ಹೋಗ್ತಾ ಇದ್ದ ದಾರ್ಯಾಗ ನೋಡಿದೆ ಒಂದು ಆಟೋ ಒಳಗೆ ಒಬ್ರು ಆಕ್ಟ್ರೆಸ್ ಹೊಂಟಿದ್ರು. ಸೊ ಪಾಪ ಒಬ್ಬರೇ ಹೊಂಟ್ರಲ್ಲ ಎದಕ್ಕೆ ಅಂತ ಹೇಳಿ ನಾನು ನಾಯಂಡಹಳ್ಳಿಗೆ ಹೋಗ್ತಿದ್ರು ಅದನ್ನ ಫೋರ್ಫಿಟ್ ಮಾಡಿ ವಿಜಯನಗರ ಕಡೆ ಹೊಂಟೀನಿ ಆಟೋ ಒಳಗ. ನಾನು ನಿಮ್ಮನ್ನ ಕರೀಲಿಲ್ಲ, ನೀವೇ ಹತ್ಕೊಂಡಿರೋದು. ನಾನು ಹೆಂಗೆ ಹೋಗಿ ಅಂತ ಹೇಳಿ? ಅಲ್ರಿ, ಇದು ಕರೆ ಪ್ರಶ್ನೆ ಅಲ್ಲ ಇದು. ಅದ್ ಹೆಂಗ್ ಒಬ್ಬರೇ ಆಕ್ಟ್ರೆಸ್ ನ ಒಂಟಿ ಆಟೋ ಒಳಗ ಒಂಟಿ ಆಕ್ಟ್ರೆಸ್ ನ ಬಿಟ್ಟು ಹೋಗೋದು? ಅಯ್ಯೋ, ಅದೆಲ್ಲ ಜವಾಬ್ದಾರಿ ನಿಮ್ಗೆ ಅರ್ಥ ಆಗಲ್ಲ. ಥ್ಯಾಂಕ್ ಯು, ಇಷ್ಟೊಂದು ಧಾರಾಳವಾಗಿ ನಿಮ್ಮ ಟೈಮ್ ನ ಬಂದು ನನಗೆ ಕೊಡ್ತಾ ಇದ್ದೀರಾ. ಇದೆಲ್ಲ ನಮ್ ಜವಾಬ್ದಾರಿ, ನಮ್ಮ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಮೈ ಜವಾಬ್ದಾರಿ. ಅದೆಲ್ಲ ನೀವು ತಲೆ ಕೆಡ್ಸ್ಕೊಳ್ಕೊಬೇಡ್ರಿ. ಅದೇ ನೀವು ಬಾಳ ಸಿನಿಮಾ ಒಳಗ ನೋಡಿದೀನಿ ನಾನು. ಬಟ್ ಅದೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸ್ಬಿಡ್ತೀನಿ. ನಮ್ ಜೊತೆ ಇವತ್ತು ಅದೇ ಆಕ್ಟ್ರೆಸ್ ಅಂದೆ, ಒಂಟಿ ಆಕ್ಟ್ರೆಸ್ ಹೋಗ್ತಾ ಇದ್ರು ಒಂಟಿ ಆಟೋ ಒಳಗಂತ. ಚೈತ್ರಾ ಶೆಟ್ಟಿ ಅವರು ನಮ್ಮ ಜೊತೆಗೆ ಅದಾರ. ಚೈತ್ರ ಆಚಾರ ಅಂತ. ತುಂಬಾ ಸಿನಿಮಾ ನೋಡಿದೀನಿ ಅಂದ್ರೆ ನನ್ನ ಹೆಸರು ಕರೆಕ್ಟ್ ಆಗಿಲ್ಲ. ಸಿನಿಮಾ ನೋಡಿದೀನಿ, ರೀಸೆಂಟ್ ಆಗಿ ನೋಡಿದೆ. ಕಾಟೇರ ಒಳಗೆ ಏನ್ ಮಸ್ತ್ ಆಕ್ಟಿಂಗ್ ಮಾಡ್ರಿ ನೀವು. ಕಾಟೇರ ನಾನಿದ್ನಾ? ಕಾಟೇರ ಒಳಗೆ ನೀವು ಮಾಡಿಲ್ಲ? ಮಾಡ್ದಂಗಿತ್ತು. ರೀಸೆಂಟ್ ಆಗಿ ಬಂದಿದ್ದು ಸಪ್ತಸಾಗರದ ಆಚೆ ಎಲ್ಲೋ ನನ್ನ ಸಿನಿಮಾ. ಓಕೆ ಓಕೆ, ಅದು ರಕ್ಷಿತ್ ಶೆಟ್ಟಿ ಅವ್ರದಲ್ಲ ಸಿನಿಮಾ? ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ನಾನು ಇದ್ದೀನಿ, ರುಕ್ಮಿಣಿ ಅವ್ರು ಇದ್ದಾರೆ. ನೀವು ಯಾರನ್ನ ನೋಡಿದ್ರೆ ಆ ಸಿನಿಮಾ? ನೋಡಿದ್ರ ಹೋಗಿ ಆ ಸಿನಿಮಾನ? ಸಪ್ತಸಾಗರದ ಆಚೆ ಎಲ್ಲೋ? ಹಾ ನೋಡಿದೀನಿ. ಏನಿತ್ತು, ಏನ್ ಕತೆ? ಅದೇ ಐ ಲವ್ ಯು ಮುನ್ನು ಅಂತ ಹೇಳ್ತಾರಲ್ಲ, ಅದು ನಾನಿರೋದು ನೋಡಿದ್ರ ಅದ್ರಲ್ಲಿ? ನೀವು ಅಲ್ಲ, ಮೋಸ್ಟ್ಲಿ ಅದ್ ಸೆಕೆಂಡ್ ಹಾಫ್ ಒಳಗ ಎಲ್ರು ಅದು ಏನಂದ್ರೆ ಹಾಫ್ ಡೇ ರಜಾ ತಗೊಂಡ್ ಹೋಗಿದ್ದೇನೆ. ಇಲ್ಲ ನಮ್ಮ ಮ್ಯಾನೇಜರ್ ಬಿಡಲ್ಲ. ನಾನ್ ಸಿಕ್ ಲೀವ್ ಹಾಕೊಂಡು ಹೋಗಿದ್ದೆ. ಕಟ್ ಮಾಡಿದ್ರೆ ನಮ್ಮ ಮ್ಯಾನೇಜರು ಥಿಯೇಟರ್ ಒಳಗೆ ಬಂದಿದ್ರು. ನೀವು ನನ್ನ ಜೊತೆ ಬರ್ಲೇಬಾರ್ದು. ನಾನು ಸಿನಿಮಾ ನೋಡಿಲ್ಲ, ಸುಮ್ಮನೆ ಕೂತು ನೋಡಿದೀನಿ ಅಂತ. ಅಲ್ಲ, ನೀವು ಆಕ್ಟ್ರೆಸ್ ಅಂತ ಐಡೆಂಟಿಫೈ ಮಾಡೋದು ತಾನೆ, ಅದಕ್ಕಾದ್ರೂ ನೀವು ಕ್ರೆಡಿಟ್. ನೋಡಿದೀನ್ರಿ ಈಗ ನೀವು ಸಿನಿಮಾ ಮಾಡಿದಿರ ಅಂತ ಗೊತ್ತು ನನಗೆ. ಅದೆಲ್ಲ ಮುಖ್ಯ. ನಾನು ಸಿನಿಮಾ ನೋಡ್ಬೇಕು ನೀವು. ಹಂಗಾದ್ರೆ ನಿಂಗ್ ನಂಬಿದ್ರೆ ನನ್ ಮುಂದೆ ಬರ್ತಾ ಇರೋ ಬ್ಲಿಂಕ್ ಅಂತ ಒಂದ್ ಸಿನಿಮಾ ಇದೆ, ಅದನ್ನ ನೋಡ್ತೀರಾ ಅಂತ ಏನ್ ಗ್ಯಾರಂಟಿ? ಏನ್ ಸಿನಿಮಾ? ಬ್ಲಿಂಕ್ ಅಂತ. ಬ್ಲಿಂಕ್? ಇದನ್ನ ಕೇಳಿದೇನೆ. ಆಕ್ಚುಲಿ ಇದ್ರ ಪ್ರೊಡ್ಯೂಸರ್ ನಮ್ ಕಲಬುರ್ಗಿ ಅವರು. ನಿಮ್ಮೂರ್ನವ್ರ? ನಮ್ಮೂರವ್ರು. ಅದಕ್ಕೆ ಗೊತ್ತಾಯ್ತು ನನಗೆ. ಅವ್ರಷ್ಟು ಒಳ್ಳೆಯವರು, ನೀವ್ ಹೆಂಗೆ? ಯಾರು ಅವ್ರು ಒಳ್ಳೆಯವರ? ಎಷ್ಟೊತ್ತಿ ಮಿಟ್ಟಾಗಿರೋರಿಗೆ? ತುಂಬಾ ಸರ್ತಿ ಇಲ್ಲ ಮೇಡಮ್, ನಮ್ ಸಿನಿಮಾ ಅದಕ್ಕಿಂತ ಒಳ್ಳೆತನ ಬೇಕಾ? ಸಿನಿಮಾ ಪ್ರೊಡ್ಯೂಸ್ ಯಾರು ಬೇಕಾದ್ರೂ ಮಾಡ್ತಾರ್ರಿ. ಬಟ್ ಆ ಬ್ಲಿಂಕ್ ಅಂತ ಹೆಸರಿಟ್ರಲ್ಲ, ಅಲ್ಲೇ ನನಗೆ ಯಾಕೋ ಚೆನ್ನಾಗಿದೆ. ಅಲ್ಲ, ಗುಲ್ಬರ್ಗದವ್ರ ಬ್ಲಿಂಕ್ ಅಂತ ಯಾಕೆ ಹೆಸರು ಇಡ್ತಾರೆ? ಯಾಕೆ ಇಡಬಾರ್ದಾ? ಕತೆ ಪೂರಕವಾಗಿದೆ ರೀ, ಅದಕ್ಕೆ ಬ್ಲಿಂಕ್ ಅಂತ. ಏನ್ ಕತೆ? ಏನು ಕತೆ ಫುಲ್ ಹೇಳಕ್ಕಾಗಲ್ಲ. ನೀವು ಸಿನಿಮಾ ಏನ್ ಥೀಮ್ ಹೇಳ್ರಿ. ಫಸ್ಟ್ ನೋಡ್ತೀನಿ ಅಂತ ಹೇಳಿ ಸಿನಿಮಾನ ನಾನು ಹೇಳ್ತೀನಿ. ಥೀಮ್ ಬ್ಲಿಂಕಾ? ಓಕೆ, ನೋಡ್ತೀನಿ. ಥೀಮ್ ಏನಿಲ್ಲ, ಅದು ಒಂದ್ ಥ್ರಿಲ್ಲರ್ ಆಕ್ಚುಲಿ. ಅದ್ರಲ್ಲಿ ದೀಕ್ಷಿತ್ ಶೆಟ್ಟಿ ಅವರಿದ್ದಾರೆ, ಅವರು ಶೆಟ್ಟಿ, ನಾನು ಆಚಾರ್. ನೀವು ಚೈತ್ರ ಆಚಾರ್. ನೀವು ಅಂದ್ರೆ ರಕ್ಷಿತ್ ಶೆಟ್ಟಿ ಅವ್ರ ತುಳು ಬರ್ಕೊಂಡ? ಇಲ್ಲ, ನಾನು ಮಂಗಳೂರಿನವಳಲ್ಲ. ಹೌದಾ? ಓಕೆ. ತುಳು ಬರ್ಪುಜ್ಜಿ ಅದೊಂದೇ ಕಲ್ತಿರೋದು ನಾನು. ಅಷ್ಟೇ. ಸೊ ಬ್ಲಿಂಕು ಶ್ರೀನಿಧಿ ಬೆಂಗಳೂರು ಅವರು ಅಂತ ಡೈರೆಕ್ಟ್ ಮಾಡಿರೋದು. ಆ ಸಿನಿಮಾ ಒಂದು ಥ್ರಿಲ್ಲರ್, ಸೈನ್ಸ್ ಫಿಕ್ಷನ್ ಕೂಡ ಇದೆ ಅದರಲ್ಲಿ. ಅಂದ್ರೆ ಸೈನ್ಸ್ ಏನೇನೋ ಒಂದ್ ಸ್ವಲ್ಪ ಎಲಿಮೆಂಟ್ಸ್ ಆಫ್ ಸೈನ್ಸ್ ನ ತಗೊಂಡ್ಬರ್ತಾ ಇದಾರೆ. ಸೊ ಮ್ಯೂಸಿಕಲಿ ತುಂಬಾ ಇನ್ಕ್ಲೈನ್ಡ್ ಇರುವಂತ ಸಿನಿಮಾ. ಸೊ ಬೇಸಿಕಲಿ ಮ್ಯೂಸಿಕಲ್ ಥ್ರಿಲ್ಲರ್ ಟೈಪ್. ನೀವು ಯಾವತ್ತಾದ್ರು ಚಿಕನ್ ಶಾವಿಗೆ ಪಾಯಸ ತಿಂದ್ರಿ? ನಾನ್ ವೆಜಿಟೇರಿಯನ್ ಅಂತ, ಅದು ಅರ್ಥನೂ ಗೊತ್ತಿಲ್ಲ ನಂಗೆ. ಅಲ್ಲ, ಒಂದ್ಸತಿ ಟ್ರೈ ಮಾಡ್ಬೋದು. ಶಾವಿಗೆ ಪಾಯಸ ತಿಂದಿದ್ದೀನಿ. ಅಲ್ಲ, ಒಗ್ಗರಣೆ ಹಾಕಿರೋ ಶಾವಿಗೆ ಪಾಯಸ ತಿಂದ್ರಿ? ಈ ಅಲ್ಲ, ಯಾಕೆ ಹೇಳ್ರಿ? ಯಾಕೆ? ಶಾವಿಗೆ ಪಾಯಸ ಸಪರೇಟ್, ಒಗ್ಗರಣೆ ಸಪರೇಟ್, ಹಂಗೆ ಮ್ಯೂಸಿಕ್ ಸಪರೇಟ್, ಥ್ರಿಲ್ಲರ್ ಸಪರೇಟ್. ನೋ ವೇ. ಇದ್ ನೋಡಿ, ಒಂದೊಂದ್ಸರ್ತಿ ಒಂದೊಂದ್ ಕಾಂಬಿನೇಷನ್ ಇಷ್ಟ ಆಗಲ್ಲ ಅಂತ ಅನ್ಕೊಳ್ತೀವಿ. ಆದ್ರೆ ತಿಂದ ಮೇಲೆ ನೀವು ಅದೇ ನೀವು ಕೆಚಪ್ ಮತ್ತೆ ಚಪಾತಿ ತಿಂದಿದ್ದೀರಾ? ಕೆಚಪ್ ಚಪಾತಿ ತಿಂದಿದ್ದೀನಿ. ಚೆನ್ನಾಗ್ ಅನ್ಸಿಲ್ವಾ ನಿಮ್ಗೆ? ಅದು ಆಕ್ಚುಲಿ ಅದು ಹೇಳ್ ಮಾಡಿದಂತ ಇದು ಹಂಗ ಆಕ್ಚುಲಿ ತಿನ್ಲೇಬಾರ್ದು. ಬಟ್ ಆದ್ರೆ ಎಷ್ಟು ಸಕಲಾಗಿ ಅನ್ಸುತ್ತೆ, ಹಂಗೆ ಇದೆ. ಸಕ್ಕಲಾಗಿದೆ ಮ್ಯೂಸಿಕ್,
ಆಮೇಲೆ ಸೈನ್ಸ್ ಫಿಕ್ಷನ್, ಅದಾದ್ಮೇಲೆ ಥ್ರಿಲ್ಲರ್, ಎಲ್ಲಾನು ಒಟ್ಟಿಗೆ ಮಾಡಿ ಥ್ರಿಲ್ಲರ್, ಸ್ಪೋರ್ಟ್ಸ್, ಬಯೋಪಿಕ್. ಸ್ಪೋರ್ಟ್ಸ್ ಇಲ್ಲ, ಬಟ್ ಅಲ್ಲ ನೀವು ಬ್ಲಿಂಕ್ ಸಿನಿಮಾನ ಮಿಕ್ಸ್ಡ್ ಫ್ರೂಟ್ ಜ್ಯೂಸಾ? ಇಟ್ಸ್ ಮಿಕ್ಸ್ಡ್ ಪ್ಯಾಕೇಜ್, ನಿಮ್ಗೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅದು. ಹೌದಾ? ಇರ್ಲಿ ನೋಡ್ರಿ, ಆದ್ರೂ ಬ್ಲಿಂಕ್ ಅಂತೇಳಿ ಸಿನಿಮಾ ನಮ್ ಕಲಬುರ್ಗಿ ಅವ್ರು ಮಾಡಾತಾರ. ಇಟ್ ಈಸ್ ಹೆಂಗಂದ್ರ ಅದು ಉತ್ತರ ಧ್ರುವ ದಕ್ಷಿಣ ನೋಡ್ಬೇಕು. ಮತ್ತೆ ಮಾಡಾತಾರ ನೀವು ನೋಡ್ಬೇಕು, ಏನೋ ಮಾಡಾತಾರ ನೋಡ್ಬೇಕು. ಮತ್ತೆ ಕಲ್ತ್ಕೊಡಿ ನಿಮ್ದು ಅದು ಮಾಡ್ಲಾತಾರ. ಸೊ ನಾವು ನೋಡ್ತೇವೆ. ಬಟ್ ನೀವು ಬೇರೆ ಏನ್ ಮಾಡ್ತೀರಿ ಕೆಲಸ? ನಾನು ಹಾಡ್ತೀನಿ. ಅಲ್ರಿ ಹೊಟ್ಟೆ ಪಾಡಿಗೆ ಅಂತ ಅದೇ ಹಾಡ್ತೀನಿ, ದುಡ್ಡು ಕೊಡ್ತಾರ್ರಿ ನನ್ಗೆ. ಈ ಸಿನಿಮಾ ಕೊಟ್ರ ರೊಕ್ಕ? ಈ ಸಿನಿಮಾದಲ್ಲಿ ಹಾಡ್ಲಿಲ್ಲ ನೋಡಿ. ಅಲ್ಲ ಆಡಿದ್ದಲ್ರಿ, ಮಾಡಿದ್ ಕೊಟ್ರು, ಚಲೋ ಕೊಟ್ರು. ಚಲೋದ್ನಾಗ ಕೊಟ್ರು. ಅದ ಆಮೇಲೆ ಹೇಳ್ತೀನಿ. ಏನ್ರಿ ನೀವು ಹೇಳ್ಬೇಕಲ್ಲ, ಹಂಗೆಲ್ಲ ಹೇಳಂಗಿಲ್ರಿ. ಇವಾಗ ಬರೀ ಏನು ಗಂಡಸ್ರದ್ದು ಸಂಬಳ ಕೇಳ್ಬಾರ್ದು ಅಂತ ಎಲ್ಲ ಏನೋ ಇದೆಯಲ್ಲ ಗಾದೆ, ಬ್ರೇಕ್ ಮಾಡ್ಬೇಕಂತ ಹೇಳಿ ನೀವೇ ಕೇಳ್ಬಾರ್ದು ಅಂತ. ಏನ್ ಸಂಬಳ? ಹಂಗೇನಿಲ್ಲ, ಕೇಳ್ಬೋದು. ಇಲ್ಲ ಕೇಳ್ಬೋದು, ಆದ್ರೆ ನೀವ್ ಹೇಳಂಗಿಲ್ಲ ಅಂತ ಹೇಳ್ರಿ. ಕೇಳಬಾರ್ದು ಅಂತ ಹೇಳ್ಕೊಬಿಟ್ರಿ. ಎಷ್ಟೊಂದ್ ಜನ 1000 ಕೇಳ್ತಾರ, ನಾವ್ ಆನ್ಸರ್ ಮಾಡ್ಬೇಕಂತ ಏನಿಲ್ಲ. 1000 ಕೊಟ್ರ? 1000 ಕ್ವಶನ್ಸ್ ಕೇಳ್ತಾರೆ, ನಾವ್ ಆನ್ಸರ್ ಮಾಡ್ಬೇಕಂತ ಏನಿಲ್ಲ ಅಲ್ಲ. ನೀವೇನು ಓದಿದ್ರಿ? ಎಜುಕೇಶನ್ ಇಂಜಿನಿಯರಿಂಗ್. ನೀವು? ಇಂಜಿನಿಯರಿಂಗ್. ನಾನು ಇಂಜಿನಿಯರಿಂಗ್. ನೀವು ಇಂಜಿನಿಯರ್? ಅಣ್ಣ ನೀನು ಇಂಜಿನಿಯರಾ? ಅಲ್ಲ, ಇದು ಆಟೋ ನೀವ್ ಹೆಂಗ್ ಓಲಾ ಬುಕ್ ಮಾಡಿದ್ರೆ ಕೈ ಹೊಡೆದ ಮೇಲೆ ನಿಲ್ಸಿದ್ರ? ಕೈ ಹೊಡೆದ ಮೇಲೆ ನಿಲ್ಸಿದ್ರು. ಅದ ಹೆಂಗ್ ಬಂದ್ಬಿಟ್ರು ಅವರು? ಮೋಸ್ಟ್ಲಿ ಇಂಜಿನಿಯರ್ ಅಂತ ಗೊತ್ತಿತ್ತು. ಇಲ್ಲ ರೀ, ಮ್ಯಾಚ್ ಆಯ್ತು ನೋಡಿ. ನೀವು ಇಂಜಿನಿಯರ್, ಇನ್ನೊಬ್ಬ ಇಂಜಿನಿಯರ್, ಎಲ್ಲ ಇಂಜಿನಿಯರ್ ಕಷ್ಟ ಇಂಜಿನಿಯರ್ಗಳೇ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅಣ್ಣ ನಿಮ್ದೇನಾದ್ರು ಬ್ಯಾಕ್ಲಾಗ್ ಇತ್ತಾ? ನಮ್ ಪ್ರೊಡ್ಯೂಸರ್ ಇಂಜಿನಿಯರ್ ಅನ್ಸುತ್ತೆ. ಪ್ರೊಡ್ಯೂಸರ್ ಇಂಜಿನಿಯರ್ ಅಲ್ಲ, ಯಾಕಂದ್ರೆ ಕೈ ಹೊಡೆದ ಮೇಲೆ ನಿಲ್ಸಿದ್ರಲ್ಲ ಮೋಸ್ಟ್ಲಿ ಆಕ್ಟ್ರೆಸ್, ಅದಕ್ಕೆ ನಿಂದ್ರಿಸ್ತಾರೆ. ನಾನ್ ಮೊನ್ನೆ ಆಟೋದ ಬೆಂಗಳೂರು ಕೈ ಹೊಡೆದೆ ರೀ, ನಿಂದ್ರಿಸಲ್ಲ ಅಂದ. ಒಬ್ಬ ನಿಂದ್ರಿಸ್ದ, ಜಯನಗರ ಬಾಂದೆ ಬರಲ್ಲ ಅಂದ, ಜೆ ಪಿ ನಗರ ಬರಲ್ಲ ಅಂದ, ನಿಮ್ ಮನೆಗೆ ಹೋಗೋಣ ಬಾಂದೆ ಬರಲ್ಲ ಅಂದ. ಒಟ್ನಲ್ಲಿ ಅವ್ರದ್ದು ಏನಂದ್ರೆ ನಾ ಬರಲ್ಲ ಅಂತ, ಬರಲ್ಲ ಬಾಡಿಗೆಗಾಗಿ ಅನ್ನೋದನ್ನ ಕಟ್ ಮಾಡಿ ಬರುವುದಿಲ್ಲ ಅಂತ ಬರೀಬೇಕು. ಕರೆಕ್ಟ್. ಅಂದ್ರೆ ನಾವು ಒಟ್ನಲ್ಲಿ ಅವ್ರು ಎಲ್ಲಿ ಹೋಗ್ತಾರೋ ಅಟ್ಲೀಸ್ಟ್ ಅಲ್ಲಿಗೆ ಹೋಗೋಣ ಅಂದ್ರೆ ಗೊತ್ತಾನೇನೋ. ಅಲ್ಲ, ನೀವು ಈ ಇಂಜಿನಿಯರಿಂಗ್ ಒಳಗ ಏನಾದ್ರು ಎಕ್ಸ್ಪೆರಿಮೆಂಟ್ ಏನಾದ್ರು ಮಾಡಿದ್ರೆ? ನಾನು ಬಯೋಟೆಕ್ ಇಂಜಿನಿಯರ್, ತುಂಬಾ ಲ್ಯಾಬ್ ವರ್ಕ್ಸ್ ಎಲ್ಲ ಇರ್ತಾ ಇತ್ತು. ಅದಕ್ಕೆ ಈ ಬ್ಲಿಂಕ್ ಮೂವಿ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮೋಸ್ಟ್ಲಿ. ನಿಮ್ಗೆ ಗೊತ್ತಾ ಎಕ್ಸ್ಪೆರಿಮೆಂಟ್ ಫಸ್ಟ್ ಯಾರನ್ನ ಯೂಸ್ ಮಾಡ್ತಾರೆ? ರ್ಯಾಟಾ? ಅದ್ರಲ್ಲಿ ಬ್ಲಿಂಕ್ ಬಟ್ ಇಲ್ಲ, ನಾನು ನಮ್ ಸಿನಿಮಾದಲ್ಲಿ ಆತರ ಹ್ಯೂಮನ್ಸ್ಗೂ ಹಾರ್ಮ್ ಮಾಡಿಲ್ಲ, ಅನಿಮಲ್ಸ್ಗೂ ಹಾರ್ಮ್ ಮಾಡಕ್ ಹೋಗಿಲ್ಲ. ನೋಡೋರ್ಗೆ ಮಜಾ ಇರುತ್ತೆ. ನೀವ್ ಯಾಕ್ರಿ ನೀವು ನಮ್ ಟ್ರಾಲ್ ಮಾಡ್ತಾರೆ? ನೀವು ಬಂದ್ ಸಿನಿಮಾ, ಫಸ್ಟ್ ಆಫ್ ಆಲ್ ನೀವು ಸಿನಿಮಾ ನೋಡಿಲ್ಲ. ಇಲ್ಲ, ರಿಲೀಸ್ ಆಗಿಲ್ಲ ಸಿನಿಮಾ. ನನ್ನ ಹಳೆ ಸಿನಿಮಾ ನೋಡಿ, ಅದಾದ್ಮೇಲೆ ನಾವು ರಿಲೀಸ್ ಮಾಡ್ತಿರೋ ಹೊಸ ಸಿನಿಮಾ ನೋಡಿ. ಅವಾಗ ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗೈತಿ ನಾನು ಯಾವ ತರ ಕ್ಯಾರೆಕ್ಟರ್ಸ್ ನ ಚೂಸ್ ಮಾಡ್ತಾ ಇದೀನಿ ಅಂತ. ಅದಕ್ಕೆ ನಾನು ಫಸ್ಟ್ ಎಲ್ಲ ಹಳೆ ಸಿನಿಮಾ ನೋಡ್ಬೇಕು. ಅಲ್ಲ, ಮತ್ತೆ ನೀವು ಇಂಜಿನಿಯರಿಂಗ್ ಮಾಡಿ ಈ ಕಡೆ ಬಂದ್ರಿ, ನನ್ಗೆ ಗೊತ್ತಾಯ್ತು ನೀವು ಆಲ್ರೆಡಿ ನೀವು ಯಾವ ತರ ಕ್ಯಾರೆಕ್ಟರ್ ಚೂಸ್ ಮಾಡ್ತೀರಾ. ನೀವು ಯಾಕೆ ಇಂಜಿನಿಯರಿಂಗ್ ಮಾಡಿ ಸ್ಟ್ಯಾಂಡ್ ಅಪ್ ಮಾಡಿದಿರ? ಅಲ್ಲ, ಕೆಲವು ನೋಡಿದೀನಿ ನಿಮ್ದು, ಯಾವ್ದಕ್ಕೂ ನಗು ಅಷ್ಟೇನ್ ಬಂದಿಲ್ಲ. ಬಟ್ ನಗು ಬರ್ಲಿಲ್ಲ, ಡಾಕ್ಟರ್ ತೋರ್ಸೋದಲ್ಲ, ನಗು ಬಂದಿಲ್ಲ ಅಂತನಾ? ನಗು ಅಲ್ಲ, ಮತ್ತೆ ಯೂಶಲಿ ನಗು ಬರ್ಬೇಕು. ಬಟ್ ಎಲ್ಲಿ ನೋಡ್ರಿ ನನ್ನ ಸ್ಟ್ಯಾಂಡ್ ಅಪ್ ವಿಡಿಯೋ ನೀವು? ಯೂಟ್ಯೂಬ್ ಚಾನಲ್ನಾಗ. ಏನ್ ಯೂಟ್ಯೂಬ್ ಚಾನಲ್? ಯಾವ್ದೋ ಇದೆ, ನಂಗೆ ಒಂದ್ ನಿಮಿಷ ಹೇಳ್ತೀನಿ ರೀ. ಯೆಲ್ಲೋ ಕಲರ್ ಏನದು? ನಮ್ದಲ್ಲ, ಅದು ನಮ್ದಲ್ಲ, ನೀವು ಕ್ರಾಸ್ ಬ್ರ್ಯಾಂಡ್ ಮಾಡ್ಬಿಡ್ರಿ. ನೋಡ್ರಿ, ನಾನು ಕಾಟೇರ್ ಅಂತ ಹೇಳಿನಂತ ಇಲ್ಲ, ಕಾಟೇರ್ ಅಂತ ಹೇಳಿನಂತ ಬದಲಾ ಬೇರೆ ನಾನ್ ಮಾತ್ರ ಎಲ್ಲ ಪ್ರೊಫೆಷನಲ್ ರೈವಲ್ರಿ ರೀ. ನಾಳೆ ಒಂದು ಕಾಪರೇಟ್ ಗೇಮ್ ಮಾಡ್ತಾರೆ. ನೀವು ಹೋಗಿದ್ರಿ ತಾನೇ ಮಾತಾಡ್ ಬರಕ್ಕೆ? ಅಲ್ಲಿ ಹೋಗಿಲ್ಲ ನಾನು, ನಮ್ದು ಸಪರೇಟ್. ನಾನು ಏನ್ ಹೇಳ್ತಾ ಇದೀನಿ ಅಂತ ಗೊತ್ತಾಯ್ತಲ್ಲ ನಿಮ್ಗೆ? ಅಲ್ಲ, ಈಗ ಇದು ಬ್ಲಿಂಕ್ ಯಾವಾಗ ರಿಲೀಸ್ ಅಂತ? ಬ್ಲಿಂಕ್ ಮಾರ್ಚ್ 8ನೇ ತಾರೀಕು ರಿಲೀಸ್ ಇದೆ. ಪಕ್ಕಾ ರಿಲೀಸ್? ಯಾಕಂದ್ರೆ ಹೋದ್ ಮಾರ್ಚ್ಗೆ ರಿಲೀಸ್ ಅಂತಿದ್ರು. ಅಯ್ಯೋ ಬಿಡಿ, ನಿಮ್ ಊರ್ನವ್ರೆ ತಾನೇ ಪ್ರೊಡ್ಯೂಸರ್, ಅವ್ರನ್ನು ನಾವು ಕೇಳ್ತಾನೆ ಇದೀವಿ ರಿಲೀಸ್ ಮಾಡಿ ಅಂತ. ಒಳ್ಳೆಯವ್ರು ದುಡ್ಡು ಹಾಕಿದಾರೆ, ಬಟ್ ರಿಲೀಸ್ ಮಾಡ್ತಾರೆ. ದುಡ್ಡು ಹಾಕ್ದವ್ರು ಒಳ್ಳೆಯವ್ರ? ಹೌದು. ಪರ್ಸ್ ತಂದಿಲ್ರಿ ನಾನು, ದೊಡ್ಡ ಬಾಳ ಒಳ್ಳೆ ಮಾಡ್ಬಿಡ್ತಿದ್ದೆ. ಹಾಕಿದಾರಲ್ರಿ ಚೈನ್, ರೋಡ್ ಗೋಲ್ಡ್ ಅವೆಲ್ಲ ಮಾತಾಡೋದು ಬಗ್ಗೆ ಅಲ್ಲ. ನಿಮ್ ಊರ್ನವ್ರು ಹೇಳ್ರಿ ಸ್ವಲ್ಪ, ನೀವಾದ್ರು ಏನು ಬೇಗ ರಿಲೀಸ್ ಮಾಡ್ಸಕ್ಕೆ. ರಿಲೀಸ್ ಮಾಡ ಅಂತ ಹೇಳಿ ಇನ್ನು ಪುಷ್ ಮಾಡ್ಬೇಡಿ ಅಂತ ಹೇಳಿ. ಇಲ್ಲ, ಅವರು ಆಕ್ಚುಲಿ ನನಗ ಒಂದ್ ಚಾನ್ಸ್ ಕೊಟ್ಟಿಲ್ಲ ಅವ್ರು, ನಮ್ಮೂರವರಾಗಿ. ಹಿಂಗಾಗಿ. ಹೌದಾ? ಹಾಡ್ತೀರಾ ನೀವು? ಹಾಡಲ್ರಿ, ಚಾನ್ಸ್ ಎಲ್ಲ ಆಕ್ಟ್ ಮಾಡೋದಕ್ಕ. ಸ್ಟ್ಯಾಂಡ್ ಅಪ್ ಮಾಡ್ಬೋದು. ಏನ್ ನೋಡ್ರಿ, ಕೊಟ್ಟಿಲ್ಲ ಚಾನ್ಸ್. ನಮ್ಮೂರೇ ನಮ್ಮನ್ನ ತುಳಿಯೋರು. ಅವ್ರ ಅದೇ ಹೇಳಕ್ ಬಂದೆ ನಾನು. ತುಳಿಯೋರು ಎಲ್ಲ ಕಡೆ ಅದಾರ ಈಗ. ಕ್ರಿಕೆಟ್ ಎಲ್ಲ ನೋಡ್ತೀರಿ ನೀವು?
ತಕ್ಕ ಮಟ್ಟ ಅಂದ್ರೆ ನಾನು ಕ್ರಿಕೆಟರ್ಸ್ ನೋಡೋದು ಜಾಸ್ತಿ, ಕ್ರಿಕೆಟ್ ನೋಡಲ್ಲ. ಹೌದಾ? ವಿರಾಟ್ ಕೊಹ್ಲಿ ಎಷ್ಟು ಗೋಲ್ ಹೊಡೆದಾನ? ಅದ್ ನಂಗೆ ಗೊತ್ತಿಲ್ಲ, ಆದ್ರೆ ಅವ್ರು ಗೋಲ್ ಹೊಡಿಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಐ ಮೀನ್ ಬ್ಯಾಟ್ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಅಂದ್ರೆ ಅವ್ರು ಗೋಲ್ ಹೊಡೆಯೋದೆಲ್ಲ ನೋಡ್ರಿ ನೀವು? ಅವ್ರು ಬ್ಯಾಟ್ ಮಾಡೋದು, ಗೋಲ್ ಎಲ್ಲಿ ಫುಟ್ಬಾಲ್ ಆಡ್ತಾರೆ ಅವರು. ಯಾರು? ಚೇತ್ರಿ ಅವ್ರು ಗೋಲ್ ಹೊಡಿಯೋದು ನೋಡಿದೀನಿ. ಚೇತ್ರಿನಾ? ಫುಲ್ ಹೆಸರು ಬಿಡ್ರಿ. ಚೇತ್ರಿ ಅವ್ರ ಹೆಸರು ಅಲ್ಲ, ಚೇಂಜ್ ಮಾಡ್ಕೊಂಡ್ರು ಮೊನ್ನೆ ಉತ್ತರ ಪ್ರದೇಶಕ್ಕೆ ಬಂದ್ರು. ಹೋಗಿದ್ ಕಡೆ ಎಲ್ಲ ಹೆಸರು ಚೇಂಜ್ ಮಾಡ್ಕೊಂಡು ಉತ್ತರ ಪ್ರದೇಶದಲ್ಲಿ ಹೆಸರು ಚೇಂಜ್ ಆಗುತ್ತೆ. ನೀವು ಕ್ರಿಕೆಟ್ ನೋಡ್ತೀರಾ? ಹಾ, ಕ್ರಿಕೆಟ್ ನೋಡ್ತೀನಿ. ನೀವ್ ಯಾರ್ ಫ್ಯಾನ್? ನಾನು ಮುಂಚೆ ವೀರೇಂದ್ರ ಸೆಹ್ವಾಗ್ ಫ್ಯಾನ್ ಇದ್ದೆ, ಈಗ ಹಾರ್ಡ್ ಕೋರ್. ನಾನು ಅವಾಗ ಡೆಲ್ಲಿ ಡೇರ್ ಡೆವಿಲ್ಸ್ ಮತ್ತೆ ಕಿಂಗ್ಸ್ 11 ಪಂಜಾಬ್ ಸಪೋರ್ಟ್ ಮಾಡ್ತಿದ್ದೆ. ಇದು ನನಗೆ ಇದೆಲ್ಲ ಇಷ್ಟ ಇನ್ಫಾರ್ಮೇಶನ್ ನನಗೆ ಗೊತ್ತಿಲ್ಲ, ಬಟ್ ಅಲ್ಲ, ಈಗ ನಾನು ಸುಳ್ಳು ಹೇಳಿದ್ರೆ ನಡೆದಿರೋ ನಂಗೆ ಗೊತ್ತಾಗೋದಿಲ್ಲ. ನೀವು ಅಣ್ಣ, ನೀನು ಇಂಜಿನಿಯರಿಂಗ್ ಮಾಡಿ ಆಟೋ ಓಡಿಸ್ತಾ ಇದೆ ಅಂದ್ರೆ ನೀನು ಡೆಫಿನೆಟ್ಲಿ RCB ಫ್ಯಾನ್. ಹಾರ್ಡ್ ಕೋರ್ ಫ್ಯಾನ್ಸ್ ಅವರೇ ನಿಯತ್ತಾಗಿ ಎಲ್ಲಾ ಮ್ಯಾಚಸ್ ನೋಡೋದು. ಯಾವ ಮ್ಯಾಚ್ ನೀವು ನೋಡಿರಿ? ನೋಡಿಲ್ಲ, ಒಂದು ಮ್ಯಾಚ್ ನೋಡಿಲ್ಲ. RCB ಫ್ಯಾನ್. ಈಗ ಬೆಂಗಳೂರಲ್ಲಿ ಆಡ್ತಾ ಇದಾರೆ ಅಂದ್ರೆ ಬೆಂಗಳೂರು ಆಡ್ತಾ ಇದಾರೆ, ಅವ್ರು ಗೆಲ್ಲಿ ಅಂತ. ವಿರಾಟ್ ಕೊಹ್ಲಿ ಒಂದು ಮ್ಯಾಚ್ ನೋಡಿಲ್ಲ ನೀವು? ಓಕೆ, ಶ್ರೀಲಂಕನ್ ಕ್ರಿಕೆಟ್ ಕ್ಯಾಪ್ಟನ್ ಯಾರು ಹೇಳ್ರಿ ಈಗ? ನಂಗೆ ಗೊತ್ತಿಲ್ಲ, ಆದ್ರೆ ನಂಗೆ ಮಲಿಂಗ ಅಂತ ಅವಾಗಿದ್ರು ಅಂತ ಗೊತ್ತು. ಯಾರು? ಮಲಿಂಗ ಎಲ್ಲರಿಗೂ ಗೊತ್ತಾ? ಶ್ರೀಲಂಕಾದವ್ರು ಚೂರ್ ಅಲ್ಲ ನನಗೆ ಗೊತ್ತಿರೋ ಟಾಪಿಕ್ ತಗೊಂಡ್ಬಿಟ್ಟು ಹೇಳ್ರಿ ನೋಡೋಣ ಅಂದ್ರೆ ನನ್ಗೆ ರ್ಯಾಂಡಮ್ ಆಗಿ ಒಂದಷ್ಟು ಜನ ಗೊತ್ತು. ಯುವರಾಜ್ ಸಿಂಗ್, ವಿರಾಟ್ ಕೊಹ್ಲಿ ಅವರು, ಸೆಹ್ವಾಗ್, ರಾಹುಲ್, KL ರಾಹುಲ್, ಆಮೇಲೆ ABD, ಆಮೇಲೆ ಟಾಲ್ ಪ್ಲೇಯರ್. ಯಾರು ಟಾಲ್ ಪ್ಲೇಯರ್? ಕ್ರಿಸ್ ಗೇಲ್. ಕಿತುರುವನ ವಿತನಗೆ ಗೊತ್ತಾ ನಿಮ್ಗೆ? ಯಾರದು? ಅದು ಶ್ರೀಲಂಕಾ ಪ್ಲೇಯರ್. ಇನ್ನು ಇಬ್ರು ಇದಾರೆ, ನಂಗೆ ಗೊತ್ತಿಲ್ಲ. ಚನಕ ಒಳಗಡೆರ, ಚಮರ ಕಪ್ಪುಗೆಡರ ಅಂತ. ತಮಾಷೆಯಲ್ಲಿದು ಕರೆ ಕ್ರಿಕೆಟ್ ಪ್ಲೇಯರ್ಸ್ ಇವರೆಲ್ಲ. ಇವೆಲ್ಲ ಗೊತ್ತಿದೆ ಅಂದ್ರೆ ನೀವು ಕ್ರಿಕೆಟ್ ಫ್ಯಾನ್ ಅಂತ ಒಪ್ಕೊಂತೀನಿ. ಯಾರು ಇಲ್ಲ ಈ ತರ ನಿಮ್ದು ಮೇಡ್ ಅಪ್ ನೇಮ್ಸ್. ಮೇಡ್ ಅಪ್ ನೇಮಾ? ಇಲ್ಲ ಮೇಡಪ್ ನೇಮ್ ಅಲ್ಲ ಇದು. ಆಕ್ಚುಲಿ ಅವ್ರ ಅದರ್ ಬೇಕಾದ್ರೆ ನೀವು ಹೋಗಿ ಗೂಗಲ್ ಮಾಡಿ. ನನಗೆ ಕ್ರಿಕೆಟರ್ಸ್ ಸಪೋರ್ಟ್ ಮಾಡಿ ಪ್ರೇ ಮಾಡ್ಬೋದು, ಅವ್ರು ಆಡೋ ಮ್ಯಾಚ್ ಎಲ್ಲ ಗೆಲ್ಲಿ ಅಂತ. ಬಟ್ ಮ್ಯಾಚ್ ನೋಡಕ್ ಟೈಮ್ ಆಗಿಲ್ಲ, ನಾನು ಕೂತ್ ನೋಡಿಲ್ಲ. ಸೊ ಅಲ್ಲ, ನೀವು ಈಗ ಹಾಡು ಹಾಡ್ತೀನಿ ಅಂದ್ರೆ ಹೌದು. ಸೊ ಯಾವ ತರ ಹಾಡು ಹಾಡ್ತೀರಿ ನೀವು? ಯಾವ ತರ? ಸಿನಿಮಾ ಹಾಡುಗಳು, ಅದಾದ್ಮೇಲೆ ಭಾವಗೀತೆ, ಭಕ್ತಿಗೀತೆ, ಕ್ಲಾಸಿಕಲ್, ಇಷ್ಟು ಎಲ್ಲ ಹಾಡ್ತೀನಿ ಅಂದ್ರೆ ಎಲ್ಲ ಹಾಡ್ತೀರಿ ನೀವು? ದೇವಸ್ಥಾನದಾಗ ಎಲ್ಲ ಹಾಡ್ತೀರಿ? ಹೆಂಗ್ ಕಲ್ತೀರಿ ಹಾಡೋದು? ಅಂದ್ರೆ ನಾನು ಚಿಕ್ಕ ವಯಸ್ಸಿನಲ್ಲಿ ನನ್ನ ತಾಯಿ ನನ್ನ ಸಂಗೀತ ಕ್ಲಾಸ್ ಹಾಕಿದ್ರು, ಆ ಟೀಚರ್ ಹೇಳ್ಕೊಟ್ರು. ಸೊ ಹಂಗೆ ಕಲ್ತೆ. ನಮ್ಮ ಅಮ್ಮನೂ ಹಾಡ್ತಾರೆ, ಸೊ ಅವ್ರು ಕಲ್ತಿಲ್ಲ, ಬಟ್ ಅವರು ದೇವ್ರ ನಾಮ ಎಲ್ಲ ಹಾಡ್ತಾರೆ. ಸೊ ಹಾಗಾಗಿ ನಾನು ಹಂಗೆ ಅವರಿಂದ ಕಲ್ತ್ಕೊಂಡು ಅದಾದ್ಮೇಲೆ ಪ್ರೊಫೆಷನಲಿ ಸ್ವಲ್ಪ ಕ್ಲಾಸಸ್ಗೆಲ್ಲ ಹೋಗಿ ಕಲ್ತೆ. ಅಂದ್ರೆ ನೀವು ಯಾರಾದ್ರೂ ಸಿಕ್ಕರೆ ಈಗ ಒಂದೆರಡು ಹಾಡು ಹೇಳು ಚೈತ್ರ ಅಂತ ಕೇಳಿದ್ರೆ ಹಾಡ್ತೀರಾ? ಅಲ್ಲ, ಇದು ಬಹಳ ತಪ್ಪಿದು. ನೀವ್ ಹಿಂಗ್ ಆಡ್ತಿರಲ್ಲ, ಈಗ ನಾನು ಕಾಮಿಡಿಯನ್, ಒಂದೆರಡು ಜೋಕ್ ಹೇಳ್ತಾರೆ. ಎಲ್ ಮಾಡ್ಲಿ ಜೋಕು? ನಗ್ಸ್ಬೇಕಪ್ಪ. ಹೆಂಗ್ ನಗಿಸ್ತೀರಿ? ಅದೆಲ್ಲ ಸ್ಟೇಜ್ ಮೇಲೆ ಹೋಗ್ಬೇಕು, ದುಡ್ಡು ಕೊಟ್ಟು ಬಂದ್ರಷ್ಟೇ ನಗು ಬರ್ತದೆ. ನೀವು ಮೋಸ್ಟ್ಲಿ ಫ್ರೀ ಆಗಿ ನೋಡ್ರಿ, ಅದಕ್ಕೆ ನಗು ಬಂದಿಲ್ಲ ನಿಮಗೆ. ಇಲ್ಲ, ನಾನು ನಿಮ್ ಸಿನಿಮಾ ನೋಡಿದೀನಿ. ಯಾವ್ದು? ವಿಜಯಾನಂದ್ ಸಿನಿಮಾ ನೀವು ನೋಡಿದ್ರ? ಎಲ್ಲಿ, ಯಾವಾಗ ನೋಡಿದ್ರಿ? ರಿಲೀಸ್ ಆಗಿತ್ತು ಫಸ್ಟ್ ಡೇ ಐ ಥಿಂಕ್ ಆಫ್ಟರ್ನೂನ್ ಶೋ ನೋಡಿದೆ ನಾನು. ಹೌದಾ? ನೀವಿದ್ದ ಸರ್ಪ್ರೈಸ್ ನನಗೆ. ನೀವು ಆಕ್ಟ್ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ, ಸಕಲ ಮಾಡಿದೀರಾ. ಹೌದಾ? ತುಂಬಾ ಚೆನ್ನಾಗಿ ಮಾಡಿದ್ರು. ಓಕೆ, ಮತ್ತೆ ನೋಡಿ, ನೀವ್ ನನ್ ಸಿನಿಮಾ ನೋಡಿಲ್ಲ, ನಾನ್ ನಿಮ್ ಸಿನಿಮಾ ನೋಡ್ಕೊಂಡ್ ಬಂದೀನಿ. ಇಲ್ರಿ, ನಾನು ನಿಮ್ ಸಿನಿಮಾ ನೋಡಿದೀನಿ. ನಾನು ಹೇಳ್ದೆ ಅಂತ ಹೇಳಿ ನನ್ಗೆ ಇವಾಗ ಪುಸ್ಲಾಡ್ಸೋದಲ್ಲ. ಇಲ್ಲ, ನಾನು ನೋಡಿದೀನಿ. 10 ಇಂಟಿಗೆ ದಾರಿ ಎಲ್ಲ ಚೆನ್ನಾಗಿ ಮಾಡಿದ್ರು. ಹೊಡಿತೀನಿ ನಿಮ್ ನಾನೀಗ. ಇಲ್ಲ, ಆಕ್ಚುಲಿ ನೋಡಿದೀನಿ. ಸಪ್ತಸಾಗರದ ಚೆಲ್ಲೋ ಬಹಳ ಅದ್ಭುತವಾಗಿ ಮಾಡ್ರಿ. ನನಗೆ ನಿಮ್ಗೆ ಆನೆಸ್ಟ್ ಆಗಿ ಕೇಳ್ತೀನಿ, ನಾನು ಯಾವ ಪಾರ್ಟ್ ಇಷ್ಟ ಆಯ್ತಾ? ನೆಕ್ಸ್ಟ್ ಕಮ್ ಟು ದ ಟಾಪಿಕ್. ಸೈಡ್ ಬಿ. ನಿಮ್ ಸೈಡ್ ಬಿ ಇಷ್ಟ ಆಯ್ತಾ? ನನಗೆ ಉಲ್ಟಾ ಸೈಡ್ ಎ ಇಷ್ಟ ಆಯ್ತು. ಹೌದಾ? ನಿಮ್ಗೆ ಆತರ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಇತ್ತಾ? ನಿಮ್ ಹೆಂಡತಿ ನೋಡ್ತಾ ಇದಾರೆ ಅದನ್ನ? ನೋಡಿ, ಗೊತ್ತು, ಹೇಳೇ ಬಂದಿರೋದು. ಹಂಗಾದ್ರೆ ಓಕೆ. ಬಟ್ ನಿಮ್ಗೆ ಹಂಗೆ ಏನಾದ್ರು ಅಷ್ಟು ಇಂಟೆನ್ಸ್ ಲವ್ ಸ್ಟೋರಿ ಇತ್ತು? ಇಂಟೆನ್ಸ್ ಅನ್ಕೊಂಡಿದ್ದೆ ನಾನು, ಬಟ್ ಆ ಕಡೆಯಿಂದ ಇಂಟೆನ್ಸ್ ಇರ್ಲಿಲ್ಲ. ಒನ್ ಸೈಡ್ ಒಂದಲ್ಲ, ಡಬಲ್ ಇತ್ರಿ. ಆಮೇಲೆ ಡಬಲ್ ಇತ್ತು. ಆಮೇಲೆ ಅವ್ರ ಮದ್ವೆ ಆದ್ಮೇಲೆ ಸಿಂಗಲ್ ಆಯ್ತು. ಅಯ್ಯೋ, ಬಟ್ ಇವಾಗ ಒಳ್ಳೆ ಹುಡುಗಿ ಸಿಕ್ಕಿರ್ತಾಳೆ ನಿಮ್ಗೆ. ಡೆಫಿನೆಟ್ಲಿ ಅದು ಒಳ್ಳೇದು. ಆಯ್ತು, ಒಳ್ಳೆ ಹೆಂಡತಿನ ಸಿಕ್ಕಾಳೆ. ಸೂಪರ್. ಮತ್ತೆ ನಿಮ್ದು ಮದ್ವೆ ಇಷ್ಟ ಬೇಗ? ನಾನು ಇನ್ನ ಎಷ್ಟು ಚಿಕ್ಕವಳು, ಇಷ್ಟ ಬೇಗ ಮದ್ವೆ ಆಗಿ ಏನ್ ಮಾಡೋದು? ಸ್ವಲ್ಪ ಲೇಟು. ಸ್ವಲ್ಪ ಲೇಟು. ರಾತ್ರಿ 12 ಗಂಟೆಗೆ ನೋಡೋಣ. ಅದಕ್ಕಿಂತ ಅನ್ಸಿದ್ರೆ 12 ಗಂಟೆ ಮೇಲೆ 12 ಗಂಟೆ ಮೇಲೆ ಯೋಚನೆ ಮಾಡೋಣಂತೆ. ಓಕೆ. ಅದು ಚಿಕ್ಕವ್ರು ನೀವು? ತುಂಬಾ ಚಿಕ್ಕವಳು. ಇಷ್ಟು ನನ್ಗೆ ಇನ್ನೊಂದು 23 ಈಗ. ಮತ್ತೆ ನನಗೆ ಎಷ್ಟು ಅನ್ಕೊಂಡ್ರಿ? ಎಷ್ಟು ಹೇಳ್ರಿ ನೋಡೋಣ. ಒಂದು 25. ಅಷ್ಟಲ್ಲ,
ಇನ್ನು ವಯಸ್ಸಾಗಿದ್ಯಾ? ಜಾಸ್ತಿ ತುಂಬಾ ವಯಸ್ಸಾಗಿದ್ಯಾ? ತುಂಬಾ ಏನಿಲ್ಲ, ಹತ್ರ ಒಂದು 31 ಮೊನ್ನೆ ಆಯ್ತು. 31 ಮೊನ್ನೆ ಹಂಗ್ ಕಾಣೋದಿಲ್ಲ ನೀವು. ಮತ್ತೆ ಯಂಗ್ ಅಂಡ್ ಎನರ್ಜೆಟಿಕ್ ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ. ವೆರಿ ನೈಸ್. ಸೊ ನನ್ಗೂ ಅಷ್ಟೇ. ಸೊ ನನಗೆ 30 ಆದಾಗ ನೋಡೋಣ. 30 ಆದಾಗ ಏನ್ ನೋಡ ಮದುವೆ ಆಗೋದ್ನ ನೋಡೋಣ. ಅಲ್ಲಿ ತನಕ ಬೇರೆಯವ್ರ ಮದುವೆ ಆಗೋದ್ ನೋಡೋಣ. ಓಕೆ. ಅಲ್ಲ, ಈ ಬ್ಲಿಂಕ್ ಒಳಗೆ ನೀವು ಹಾಡು ಗೀಡ್ ಹಾಡಿದ್ರೆ? ಹಾಡ್ಸ್ಲಿಲ್ಲ ನನ್ ಕೈಲವರು. ಯಾಕೆ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ಬೇಕು? ಪ್ರಸನ್ನ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ನನ್ಗೆ ಒಂದ್ ಹಾಡು ಒಂದ್ ಸರ್ತಿನೂ ಕೇಳಲಿಲ್ಲ ಹಾಡ್ತೀರಾ ಅಂತ. ಅದಕ್ಕೆ ನಂಗೆ ತುಂಬಾ ಬೇಜಾರಾಗಿ ನಿಮ್ಗೆ ಹಾಡ್ಸಿಲ್ಲ. ಬಟ್ ಡೈರೆಕ್ಟರ್ ಹೆಸರು? ಡೈರೆಕ್ಟರ್ ಹೆಸರು ಶ್ರೀನಿಧಿ ಬೆಂಗಳೂರು ಅಂತ. ಎಷ್ಟು ಡಿಫ್ರೆಂಟ್ ಆಗಿ ಇಟ್ಕೊಂಡಿದ್ದಾರೆ. ಅಲ್ಲ, ಬೆಂಗಳೂರು ಪ್ರೊಡ್ಯೂಸರ್ ಬೆಂಗಳೂರವ್ರಿಗೆ ಹೆಂಗ್ ಮಾಡಿದ್ರು ಅಂತ. ಅವರೆಲ್ಲರೂ ಒಂದು ನಾಟಕದ ಟೀಮ್ ಅಂತೆ. ಸೊ ನಾಟಕ ಮಾಡೋರ ಜೊತೆ ನಾಟಕ ಮಾಡೋರು. ಆಮೇಲೆ ಆ ಟೀಮೇ ಎಲ್ಲರೂ ಸೇರ್ಕೊಂಡು, ಎಲ್ಲರೂ ನಟರು ಆಕ್ಚುಲಿ. ಅವರೆಲ್ಲರೂ ಅವರೇ ಒಂದು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಅವ್ರುಗಳು ವರ್ಕ್ ಮಾಡಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಎಲ್ಲಾನು ಅವರೇ. ಸೊ ಅವ್ರುಗಳೇ ಸೇರ್ಕೊಂಡು ನೋಡೋದು ಅವರೇ. ಅಲ್ಲ, ಆಡಿಯನ್ಸ್ ನೋಡ್ತಾರೆ. ಆಡಿಯನ್ಸ್ ಕರೆಗೂ ನೋಡ್ತಾರ. ಕಾನ್ಫಿಡೆನ್ಸ್ ಇದೆ. ಅದಕ್ಕೆ ತಾನೇ ನೀವು ಬಂದಿರೋದು ನಮ್ ಜನಕ್ಕೆ ಹೇಳಿ ಅಂತ ಹೇಳಕ್ಕೆ. ಅಲ್ಲ, ನಾನ್ ರಿಯಾಲಿಟಿ ಹೇಳ್ಬೇಕಲ್ಲ. ನಮ್ ಕೆಲಸ ನಾವು 100% ಕೊಟ್ಟು ಮಾಡಿದೀವಿ. ನೋಡ್ರಿ, ನಾನು ಇದು ಹಂಗಾಗುತ್ತೆ ಅಂತ ಹೇಳಂಗಿದ್ರೆ ನಾ ಎಲೆಕ್ಷನ್ ನಿಲ್ಕಂತಿದ್ದೆ. ಕರೆಕ್ಟ್. ಬಟ್ ನಾವ್ ಈ ಸಿನಿಮಾ ಹಿಂಗ್ ಮಾಡಿದೀವಿ ಅಂತ ನಿಮ್ಗೆ ಹೇಳ್ತಾ ಇದೀವಿ. ಆಮೇಲೆ ಒಂದಷ್ಟು ಕಂಟೆಂಟ್ ನಿಮ್ಗೂ ತೋರಿಸ್ತೀವಿ. ಸೊ ನಿಮಗೆ ನೋಡಿದೆ ನಾನು. ಆ ಕಾನ್ಫಿಡೆನ್ಸ್ ನಮಗಿದೆ, ಇದು ಜನಕ್ಕೆ ಇಷ್ಟ ಆಗುತ್ತೆ ಅಂತ. ಜನ ನೋಡಿದ್ಮೇಲೆ ಐ ಥಿಂಕ್ ಅವರು ಮೆಚ್ಕೊಳ್ತಾರೆ ಅಂತ ಅದೇ ಹೋಪಲ್ಲಿ ನಾವ್ ಯಾವಾಗ್ಲೂ ಸಿನಿಮಾ ಮಾಡೋದು. ಸೊ ಹಾಗಾಗಿ ಅದೇ ಈ ಸಿನಿಮಾ ಯಾಕೆ ನೋಡ್ಬೇಕು ಅನ್ನೋದು ನಿಮ್ಮ ಪ್ರಕಾರ? ಅಂದ್ರೆ ಪ್ರತಿ ಸರ್ತಿ ಪ್ರತಿಯೊಂದು ಸಿನಿಮಾ ಟೀಮು ಹೊಸ ಪ್ರಯತ್ನಕ್ಕೆ ಕೈ ಹಾಕೋದು. ಸೊ ಒಳ್ಳೊಳ್ಳೆ ಕಥೆಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ನಾವೂನು ಪ್ರತಿ ಸರ್ತಿ ಒಂದೊಂದು ಡಿಫ್ರೆಂಟ್ ಕಥೆಗಳನ್ನ ನೋಡಿ ಗೆಲ್ಸಿದಿರ. ಇವಾಗ ನಮ್ ಏನೋ ಒಂದು ಫಾರ್ಮುಲಾ ಬ್ರೇಕ್ ಮಾಡಿ ರಂಗಿತರಂಗ ಅಂತೆ, ಲೂಸಿಯಾ ಅಂತೆ, ಆ ತರ ಸಿನಿಮಾಗಳನ್ನ ನೋಡಿ ಅಂತೆ ನೋಡ್ರಿ, ಇವರು ಇದನ್ನಷ್ಟೇ ತಮ್ಮನೇಲಿ ಕಟ್ ಮಾಡಿರ್ತಾನ. ರಂಗಿತರಂಗ ಅಂತೆ, ಲೂಸಿಯಾ ಅಂತೆ, ಅದನ್ನ ಕಟ್ ಮಾಡಿ ಸಿನಿಮಾಗಳು ಕಾಂಟ್ರವರ್ಸಿ ಬೇಕು. ಕಾಂಟ್ರವರ್ಸಿ ರಂಗಿತರಂಗ ಅಂತೆ, ಲೂಸಿಯಾ ಅಂತೆ, ಆ ಟೈಪ್ ಮಾಡಿ ಕಾಂಟ್ರವರ್ಸಿ ಆದ್ರೆ ನೀವು ಇನ್ನೂ ಜಾಸ್ತಿ ಫೇಮಸ್ ಆಗಿ ಯೂಟ್ಯೂಬ್ ಥಂಬ್ನೇಲ್ ಆರ್ಟಿಸ್ಟ್ ಆಗಿರ್ಬೇಕಾಗಿತ್ತು. ನಾನೇನು ಒಳ್ಳೇದ್ ಹೇಳ್ತಾ ಇದ್ರು, ಅದರಿಂದ ಕೆಟ್ಟದ್ ತೆಗೆದು ಇನ್ನೇನು ಈಗ ಬಂದಿರೋದೆಲ್ಲ ಏನು ಅವ್ರು ಕೆಟ್ಟದ್ ಹೇಳಿದ್ರೆ ಬಂದಿರೋದ ಆ ತರದ ಸಿನಿಮಾಗಳು, ಆ ತರದ್ದು ಇವಾಗ ಬಾಯಿ ಮಾತ್ರ ಆಡುವಂಥದ್ದು. ನಿಮ್ಗೆ ಲೂಸಿಯಾ ತರ ಸಿನಿಮಾ ಇದ್ರೆ ನಾನು ಲೂಸಿಯಾನೇ ನೋಡ್ತೀನಿ, ಇದನ್ನ ಯಾಕೆ ನೋಡ್ಲಿ? ಆ ಸಿನಿಮಾಗಳು ಬಂದು ಹೋಗಿದೆ. ಆ ತರ ಹೊಸ ಪ್ರಯತ್ನಗಳನ್ನ ಜನ ಹೇಗೆ ಮೆಚ್ಕೊಂಡಿದಾರೋ ಹಾಗೆ ನಮ್ಮ ಸಿನಿಮಾ ಬ್ಲಿಂಕ್ ಕೂಡ ಹಾಗೆ ಮೆಚ್ಕೊಳ್ತಾರೆ. ಬಿಕಾಸ್ ಇದು ಒಂದು ಹೊಸ ತರದ ಕತೆ. ಹೊಸ ತರದ ಕತೆ. ಕನ್ಫರ್ಮ್ ಅಂಡ್ ಕಾನ್ಫಿಡೆಂಟ್. ಓಕೆ, ಇದೆಲ್ಲ ಆಯ್ತು. ಈಗ ನಿಜ ಹೇಳಿ. ಇಷ್ಟೊತ್ತು ಹೇಳಿದ್ರೆ ನಿಜ. ಎನಿವೇಸ್, ಬಹಳ ಖುಷಿ ಆಯ್ತು ಚೈತ್ರ ಅವರೇ. ಆಲ್ ದ ಬೆಸ್ಟ್. ಬ್ಲಿಂಕ್ ಮೂವಿ ಸೂಪರ್ ಆಗಿ ಓಡ್ಲಿ. ಆಮೇಲೆ ಈಗ ಈ ಯೂಟ್ಯೂಬ್ ವಿಡಿಯೋಗೆ ಒಂದು ಥಂಬ್ನೇಲ್ ಕೊಡ್ರಿ ನೋಡೋಣ. ಫುಲ್ ಶಾಕಿಂಗ್ ಥಂಬ್ನೇಲ್ ನೋಡೇ ಮಂದಿ ಕಳೆದೋಗಿ ಮಾಡ್ಬಿಡ್ಬೇಕಾ? ಚೈತ್ರ ದೇವಕಿ ಅಲಿಯಾಸ್ ಚೈತ್ರ ಅವರ ಕರಿಮಣಿ ಮಾಲೀಕ ಇವರು. ಕರಿಮಣಿ ಮಾಲೀಕ ಇವರು. ಆಮೇಲೆ ಇದ್ಯಾವ್ದು ಇನ್ನೊಂದು ಟ್ರೈನಿಂಗ್ ಅಲ್ಲಿ ಇರೋದು, ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ನಮ್ಮ ಮನ್ಸು. ನಾನೊಂದು ಮೋಟಿವೇಶನ್ ಸ್ಪೀಚ್ ಹೇಳ್ತೀನಿ. ಜೀವನದಲ್ಲಿ ಒಂದ್ ಮಾತು ಕೇಳು, ನೀನ್ ಯಾವತ್ತು ಯಾರ ಮಾತನ್ನು ಕೇಳೋದು ಬೇಡ. ಇದು ಮೋಟಿವೇಶನಲ್ ಸ್ಪೀಚ್, ಸೆಲ್ಫ್ ಕಾಂಟ್ರಾಡಿಕ್ಟರಿ ಮೋಟಿವೇಶನ್. ಹೌದು, ಇವಾಗ ಅವ್ರ ಮಾತು ಕೇಳೋದು. ಹೇಳಿ ಸರ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಕೇಳ್ತಾರೆ? ಅದೇ ಈ ಬ್ಲಿಂಕ್ ಮೂವಿ ನೋಡಿ ಹಂಗೆಲ್ಲ ಅನ್ನಲ್ಲ ಜನ. ಇಷ್ಟ ಆಗುತ್ತೆ. ಹಂಗೆ ಅನ್ಸಿದೆ ಅಂತ ಹೇಳ್ತಾರೆ. ಕರೀದೇ ಇದ್ರು ಬಂದಿದ್ದಾರೆ ನೋಡಿ ಸರ್ ಇವರು. ಇಲ್ರಿ, ಹಂಗೆಲ್ಲ ನೀವು ಅಬ್ಸಕ್ ಹೋಗ್ಬೇಡ್ರಿ. ಒಬ್ಬ ಜವಾಬ್ದಾರಿಯುತ ನಾಗರಿಕನಿಗೆ ಅದೇ ಜವಾಬ್ದಾರಿ ಇಟ್ಕೊಂಡು ನಾವು ಮಾಡೋ ಬ್ಲಿಂಕ್ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ನಿಮ್ಗೆ ಹೇಗ ಅನ್ನಿಸ್ತು ಅಂತ ನನಗೆ ತಿಳಿಸಿ. ಖಂಡಿತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಪ್ಲೀಸ್ ಕರ್ಕೊಂಡು ಹೋಗಿ ನೋಡಿ ನನಗೆ ತಿಳಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡ್ರಿ, ಏನ್ ಮಾಡ್ತೀರಿ, ಎಷ್ಟೋ ಸಿನಿಮಾ ಒಳಗೆ ಆಕ್ಟ್ ಮಾಡ್ಯಾರ. ಆದ್ರೂ ಒಬ್ರೇ ಹೋಗ್ ಭಯ, ನನ್ ಜೊತೆ ಬಾ ಅಂತ ಹೇಳಿ ನಾಯಿಂಡಳ್ಳಿ ಹೋಗ್ತಾ ಇದ್ದವನ್ನ ವಿಜಯನಗರ ಕರ್ಕೊಂಡ್ ಈಗ ಇಲ್ಲಿ ವಿಜಯನಗರದಾಗ ಖಾನಾವಳಿಗಳದ ಸಿಕ್ಕಾಪಟ್ಟೆ ಅಲ್ಲಿ ಊಟ ಮಾಡಿ ನಾನೀಗ ಮನೆಗೆ ಹೋಗ್ತೀನಿ. ಚೈತ್ರ ಅವರೇ, ಏನೋ ಟ್ರೀಟ್ ನಂದ ನಿಮ್ದ ನಿಮ್ ಕೊಡ್ಬೇಕ್ರಿ ಟ್ರೀಟ್. ಮತ್ತೆ ನಾನು ಈಗ ಕಷ್ಟಪಟ್ಟು ಅಲ್ಲಿವರೆಗೆ ಕರ್ಕೊಂಡ್ ಬಂದಿದ್ದೀನಿ ಮತ್ತೆ. ಸೊ ಅದಕ್ಕೆ ನನ್ನ ಕಡೆಯಿಂದ ಈಗ ಏನಂದ್ರೆ, ನೀವೆಲ್ಲರೂ ಅಂದ್ರೆ ಇದನ್ನ ನೋಡ್ತಾ ಇರೋ ವಿಡಿಯೋ ನೋಡ್ತಾ ಇರೋ ಎಲ್ಲರೂ ಬ್ಲಿಂಕ್ ಮೂವಿ ನೋಡ್ರಿ. ಇವರು ತುಂಬಾ ಎಕ್ಸ್ಪೆರಿಮೆಂಟಲ್ ಮೂವೀಸ್ ಮಾಡ್ತಾರಂತೆ.
ಅಂತೆ ಮಾಡಿದ್ದಾರೆ ಈಗ ನೀವು ಲೂಸಿಯಾ ಅಂತೆ ಹಂಗೆ ತರ ಅಂತೆ ಹಂಗೆ ಮಾಡಿದಾರೆ ಅಂತೆ. ಸೊ ಮೂವಿ ನೋಡ್ರಿ, ನಾನು ಟ್ರೇಲರ್ ನೋಡಿದೆ, ಬಹಳ ಖುಷಿ ಆಯ್ತು. ನಮ್ಮ ಗುಲ್ಬರ್ಗದ ಪ್ರೊಡ್ಯೂಸರ್ ಮಾಡಿದ್ದಾನೆ, ಅದಕ್ಕೆ ಒಂದ್ ಸ್ವಲ್ಪ ದೇರ್ ಇಸ್ ಸಮ್ ಪಾರ್ಟ್ ಆಫ್ ಮೈ ಹಾರ್ಟ್ ಇಸ್ ರಿಸರ್ವ್ಡ್ ಫಾರ್ ದಟ್. ತತ್ಕಾಲ ಒಳಗೆ ಬುಕ್ ಮಾಡಿದೆ. ಸೊ ಉಳಿದಿರೋದು ಆಬ್ವಿಯಸ್ಲಿ ಚೈತ್ರಾ ಜಯಾಚಾರ್ ಅವ್ರು ಮಾಡ್ಯಾರ, ಮತ್ತೆ ಸ್ಟಾರ್ ಸ್ಟಡೆಡ್ ಟೀಮ್ ಇದು. ದೀಕ್ಷಿತ್ ಅವ್ರಿದ್ದಾರೆ, ಮಂದಾರ ಅವರಿದ್ದಾರೆ, ಉಳಿದವ್ರು ಯಾರು ಹೇಳ್ರಿ ನೀವು? ಅದರಲ್ಲಿ ವಜ್ರದೀಪ್ ಜೈನ್ ಅವರಿದ್ದಾರೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರಿದ್ದಾರೆ, ಇನ್ನು ತುಂಬಾ ಜನ ನಟರಿದ್ದಾರೆ, ತುಂಬಾ ಜನ ಇದ್ದಾರೆ. ಎಸ್ಪೆಷಲಿ ಇವರಿದ್ದಾರೆ, ಸುರಭಿ ಅವರಿದ್ದಾರೆ. ನೋಡ್ರಿ ಗೊತ್ತಾ ಸಿನಿಮಾ ನೋಡಿದ್ರೆ ಇದ್ರಲ್ಲಿ ದೇವಕಿ ಸುರಭಿನೇ ಚಂದ ಇತ್ತಲ್ಲ ಹೆಸರು. ಎಲ್ಲಾ ಸಿನಿಮಾದಲ್ಲೂ ಸುರಭಿ ಅಂತ ಇಟ್ಕೊಂಡು ನೋಡಕ್ಕಾಗಲ್ಲ. ಕ್ರಿಯೇಟ್ ಮಾಡಿದ್ರೆ ನೀವು ದೇವಕಿ ಟ್ರೆಂಡ್ ಆಗುತ್ತೆ. ದೇವಕಿ. ಸೊ ಸುರಭಿ ನಿಮ್ಗೆ ಎಷ್ಟು ಇಷ್ಟ ಆದ್ಲು, ದೇವಕಿ ಅದಕ್ಕಿಂತ ಜಾಸ್ತಿ ಇಷ್ಟ ಆಗ್ತಾಳೆ ಅಂತ ಹೇಳ್ತೀನಿ. ಸೊ ಟೇಕ್ ಕೇರ್, ಬಾಯ್ ಬಾಯ್. ಹಂಗೆ ಒಂದು ಲೈಕು, ಥಮ್ಸ್ ಅಪ್, ಹಾರ್ಟು ಎಲ್ಲ ಕೊಟ್ಬಿಟ್ಟು ಶೇರು.